ಕಿಟ್ಟು ಬಹಾನೆಬಾಜ್ ಹೊಸ ಶೋ ಪ್ರತಿದಿನ ಮಧ್ಯಾಹ್ನ 12:30ಕ್ಕೆ ಸಾನಿಕ್ನಲ್ಲಿ. Watch full episodes on Jio Hotstar. ಮಿಸ್ಟರ್ ಭಟ್ಟಾಚಾರ್ಯ, ನೀವ್ಯಾಕೆ ಮಕ್ಕಳನ್ನ ಸ್ಪೇಸ್ ಕಳಿಸ್ತಾ ಇದ್ದೀರಾ? ಎಂತ ಒಳ್ಳೆ ಸ್ಪೇಸ್ಶಿಪ್ ನ ಮಾಡಿದ್ದೀವಿ. ಎಷ್ಟೋ ದೇಶದವರು ಖರೀದಿ ಮಾಡೋದಕ್ಕೆ ತಯಾರಿದ್ದಾರೆ. ನಾವು ಕೋಟಿಗಟ್ಟಲೆ ಸಂಪಾದಿಸಬಹುದು. ಆದ್ರೆ ನೀವು ನೋಡಿದ್ರೆ ಮಕ್ಕಳನ್ನ ಸ್ಪೇಸ್ಗೆ ತಿರುಗಿಸೋ ಅಂತ ಪ್ರೋಗ್ರಾಮ್ ಮಾಡ್ತಾ ಇದ್ದೀರಾ. ಈ ಮಕ್ಕಳೇ ನಮ್ಮ ದೇಶದ ಫ್ಯೂಚರ್. ನಾನು ಬೇರೆ ಬೇರೆ ಕಂಟ್ರಿಗಳಿಂದ ತುಂಬಾ ಇಂಟೆಲಿಜೆಂಟ್ ಹುಡುಗರನ್ನ ಸೆಲೆಕ್ಟ್ ಮಾಡ್ತೀನಿ ಮತ್ತೆ ಅವ್ರನ್ನ ಸ್ಪೇಸ್ ಕಳಿಸ್ತೀನಿ. ಅಯ್ಯೋ, ಇದನ್ ಮಾಡೋದಕ್ಕ ನಾವು ಸ್ಪೇಸ್ಶಿಪ್ ನ ಮಾಡಿರೋದು. ಕೋಟಿಗಟ್ಲೆಗೆ ಮಾರೋಣ ಅಂತ ಮಾಡಿರೋದು. ಇದ್ರ ವಿಶೇಷತೆ ಏನು ಅಂದ್ರೆ ಇದ್ರಲ್ಲಿ ಏನು ಬೇಕಾದ್ರೂ ಮಾಡಬಹುದು. ಆದ್ರೆ ನಾನು ಇವನ್ನ ಸಂಪಾದನೆ ಮಾಡೋದಕ್ಕೆ ತಯಾರಿಸಲಿಲ್ಲ. ಅಲ್ಲಿ ನೋಡಿ, ಮಕ್ಕಳ ಮೊದಲನೇ ಸೈನ್ಯ ಬಂತು. ಇವರು ವೇದಾ ಸಿಟಿಲಿರೋ ಸ್ಕೂಲಿನ ಮಕ್ಕಳು. ಹಲೋ ಅಂಕಲ್. ಹಲೋ ಶಿವ. ಹಾಯ್ ಆದಿ. ಯುಡಿ. ರೇವಾ. ಹಲೋ ಅಂಕಲ್. ಯಾವ ದಡ್ಡತನಪ್ಪ ಇದು. ಸರಿ, ಸ್ಪೇಸ್ ಅಲ್ಲಿ ಹೋಗೋದಿಕ್ಕೆ ರೆಡಿ ಇದ್ದೀರಾ? ಅಂಕಲ್ಗೆ ಕಾಲೇನಾಗಿದೆ? ಬಾತ್ರೂಮ್ ಅಲ್ಲಿ ಬಿದ್ದೋದ್ರು, ಅದಕ್ಕೆ ಕಾಲು ಉಳ್ಕೋಗಿದೆ. ಅಯ್ಯೋ, ಇದೇನ್ ಮಾಡ್ತಿದ್ಯಾ? ನಾನು ಹೇಳ್ತಿಲ್ವಾ, ನಿಲ್ಸು ನಿಲ್ಸು ನಿಲ್ಸು. ಶಿವ ಶಿವ, ನಾನು ಹೋಗ್ತೀನಿ. ನಾನು ಹೋಗಿ ಪರ್ಮಿಷನ್ ತಗೊಂಡ್ ಬರ್ತೀನಿ. ಶಿವ. ಲಡ್ಡು ಸಿಂಗ್ ಸರ್, ನಾವ್ ಇಲ್ಲಿದ್ದೀವಿ. ಸಾರಿ, ನಾನು ಅನ್ಕೊಂಡಿದ್ದೀನಿ ನೀವೆಲ್ಲರೂ ಹೊರಟು ಹೋಗಿದ್ದೀರಾ ಅಂತ. ನಾನು ನಿಮ್ ಜೊತೆನೇ ಬರ್ತೀನಿ. ನೀವು ಕೂಡ ಬನ್ನಿ ಇನ್ಸ್ಪೆಕ್ಟರ್. ನೀವು ಖಂಡಿತ ಬರ್ಬೇಕು. ಮಕ್ಕಳಿಗೆ ಪ್ರೊಟೆಕ್ಷನ್ ಸಿಗುತ್ತೆ. ಎಲ್ರೂ ಸ್ಪೇಸ್ಶಿಪ್ ಕಾಸ್ಟ್ಯೂಮ್ ಹಾಕೊಂಡಿದ್ದೀರಾ? ನಿಮ್ಮ ಸೀಟ್ ಬೆಲ್ಟ್ ನ ಹಾಕೊಳ್ಳಿ. ಏಲಿಯನ್ಸ್ ಇರ್ತವೆ ಶಿವ. ಅಲ್ಲಿ ನೋಡು ಶಿವ, ಅಲ್ಲಿ ನೋಡು ಶಿವ, ಅಲ್ಲಿ ನೋಡು, ಇಲ್ಲೇ ಬರ್ತಿದಾವೆ. ಬಿಡು ಬಿಡು ಬಿಡು, ಶೂಟ್ ಮಾಡಬೇಡಿ, ಶೂಟ್ ಮಾಡಬೇಡಿ. ಅಯ್ಯೋ ದೇವ್ರೆ, ಏಲಿಯನ್ಸ್ ನಮ್ ಸ್ಪೇಸ್ಶಿಪ್ ನ ಹೈಜಾಕ್ ಮಾಡ್ತಿವೆ. ಹೇಗೆ ಅಂತ ಗೊತ್ತಿಲ್ಲ, ನಮ್ಮ ಇಂಜಿನ್ ನ ಅವು ಆಫ್ ಮಾಡ್ಬಿಟ್ಟಿದಾವೆ. ನೋಡ್ದ, ನಾನು ಹೇಳ್ತಿದ್ದೆ ಏಲಿಯನ್ಸ್ ಇರ್ತವೆ. ಇದ್ರ ಮೇಲೆ ನಾವಿನ್ನು ರಿಸರ್ಚ್ ಮಾಡ್ತಾ ಇದ್ವಿ. ನಮಗಿಷ್ಟು ಬೇಗ ಇವು ಸಿಕ್ಬಿಡ್ತಾವಂತ ನನಗೆ ನಂಬಕ್ಕೆ ಆಗ್ತಿಲ್ಲ. ಸುಮ್ನೆ ಸೈಡಲ್ಲಿ ಕೂತ್ಕೊಂಡ್ಬೇಡಿ. ಎಲ್ರೂ ಒಳಗಡೆನೆ ಕೂತ್ಕೊಂಡಿರಿ. ಯಾರು ಹೊರಗಡೆ ಬರಬಾರ್ದು. ಯಾರಾದ್ರೂ ಹೊರಗಡೆ ಬಂದ್ರೆ ಅವ್ರ ಕತೆನ ಮುಗಿಸ್ಬಿಡ್ತೀವಿ. ಓಕೆ ಓಕೆ. ಆದ್ರೆ ನಿಮ್ಗಳಿಗೆ ನಮ್ಮ ಲ್ಯಾಂಗ್ವೇಜ್ ಹೇಗೆ ಗೊತ್ತು? ಎಸ್, ಪ್ರಪಂಚದಲ್ಲಿರೋ ಯಾವ ಲ್ಯಾಂಗ್ವೇಜ್ ಬೇಕಾದ್ರೂ ನಾವು ಮಾತಾಡಬಹುದು. ಎಲ್ಲ ಫೀಡ್ ಆಗಿದೆ ಮೈಂಡ್ ಅಲ್ಲಿ. ಭಟ್ಟಾಚಾರ್ಯ ಸರ್, ನೀವು ಬೇಗ ಪ್ಲೇನ್ ಸ್ಟಾರ್ಟ್ ಮಾಡಿ. ನಾವು ಬೇಗನೆ ಇಲ್ಲಿಂದ ಹೊರಡಬೇಕೀಗ. ಅಯ್ಯೋ ಇಲ್ಲ ಶಿವ, ಅವ್ರು ಹೇಗೆ ಇಂಜಿನ್ ಆಫ್ ಮಾಡಿದಾರೆ ಅಂತ ಗೊತ್ತಿಲ್ಲ. ನಾವಿಲ್ಲಿಂದ ಓಡ್ ಹೋಗಕ್ಕೂ ಆಗೋದಿಲ್ಲ. ನಾವು ಕಂಡು ಹಿಡಿಬೇಕು ಇಲ್ಲಿ ಏನಾಗ್ತಾ ಇದೆ ಅಂತ.
ಮತ್ತೆ ಇವರ ಬಾಸ್ ಯಾರು ಅಂತ. ಭಟ್ಟಾಚಾರ್ಯ ಅಂಕಲ್, ನೀವಿಲ್ಲೇ ಇದ್ಕೊಂಡು ಸ್ಪೇಸ್ ಶಿಪ್ ನ ಬೇಗನೆ ರೆಡಿ ಮಾಡಿ, ನಾವಿಲ್ಲಿಂದ ಬೇಗ ಓಡ್ ಹೋಗ್ಬೋದು ಅದರಿಂದ. ಅಯ್ಯೋ ಇಲ್ಲಿ ನೋಡಿ, ಇವರು ಶಿಪ್ ನ ಕಟ್ಟಾಕಿದ್ದಾರೆ. ನಡೀರಿ ಆಮೇಲೆ ನೋಡೋಣ. ಅಯ್ಯೋ ಅಯ್ಯೋ ಬಿಡಿ ನಮ್ ಶಿವಣ್ಣ. ಬಾ ಬಾ. ಮಮ್ಮಿ, ಇವರು ಮಮ್ಮಿ ಅಂತಾರಾ? ಅವರು ಹೇಳಿದ್ರಲ್ವಾ ಅವ್ರಿಗೆ ಎಲ್ಲಾ ಲ್ಯಾಂಗ್ವೇಜ್ ಗೊತ್ತು ಅಂತ. ಹಲೋ ಏಲಿಯನ್ ಅಂಕಲ್. ಏಲಿಯನ್ಸ್ ಅವ್ರನ್ನ ಎತ್ಕೊಂಡು ಹೋದ್ರು ಅಂತ ಅನ್ಸುತ್ತೆ. ನಡಿ ಅವ್ರನ್ನ ಫಾಲೋ ಮಾಡೋಣ. ನಡಿ. ಓಹೋ, ಆ ಏಲಿಯನ್ ಆ ರೂಮ್ ನಲ್ಲಿ ಹೋದ. ನಾನೀಗ ಶಿವನಿಗೆ ಹೆಲ್ಪ್ ಮಾಡಬೇಕು. ಸರಿ. ಏಲಿಯನ್ಸ್ ನ ಬಟ್ಟೆಗಳ. ಓಹೋ, ಇದರ ಅರ್ಥ ಇವರೆಲ್ಲ ಡೂಪ್ಲಿಕೇಟ್ ಏಲಿಯನ್ಸ್ಗಳು. ಬೇಗ ಇದರಿಂದ ಹೊರಗೆ ಹೋಗಿ. ಈ ಮಗು ಹೊರಗಡೆ ಹೇಗ್ ಬಂತ? ನೀವೆಲ್ರೂ ಇಲ್ಲಿ ಹೇಗ್ ಬಂದ್ರಿ? ಹಿಡ್ಕೊಳ್ಳಿ ಅವನನ್ನ. ಅಯ್ಯೋ ರೇವಾ, ಶಿವನ ಏಲಿಯನ್ ಹಿಡ್ಕೊಂಡಾಗ ಆ ಏಲಿಯನ್ ನೀನ್ ತುಂಬಾ ಹೊಡೆದಿದ್ದಲ್ಲ, ಇವಾಗ ನನ್ನ ಹಿಡ್ಕೊಂಡಾಗ್ಲೂ ಇವನ್ನ ಹೊಡಿಯಲ್ಲ. ಶಿವ, ಒಂದ್ ವಿಷಯ ಗಮನಿಸಿದ್ಯಾ? ಏಲಿಯನ್ಸ್ ಅಮ್ಮ, ಅಪ್ಪ, ಚಿಕ್ಕಪ್ಪ ಅಂತೆಲ್ಲ ಕರೀತಿದ್ದಾರೆ. ಅರೆ ಹಾ, ಇವನು ಮಮ್ಮಿ ಪಾಪ ಅನ್ನೋದ್ ನೋಡಿ ನಂಗ್ ನೆನ್ಪಾಯ್ತು. ನಮ್ಮೂರಲ್ಲಿ ಒಬ್ಬ ಜನರನ್ನ ಭಯ ಪಡಿಸ್ಬೇಕು ಅಂತ ಸಿಂಹದ ವೇಷ ಹಾಕೊಂಡ್ ಬರ್ತಿದ್ದ. ಜನರು ಅವನ್ನ ನೋಡಿ ಓಡೋಗ್ತಿದ್ರು. ಆಮೇಲೆ ಅವ್ನ್ ಜನರ ಸಾಮಾನ್ ಎತ್ಕೊಂಡ್ ಹೋಗ್ತಿದ್ದ.
ಒಂದ್ ದಿವ್ಸ ಎಲ್ಲಾ ಜನರು ಸೇರಿ ಆ ಸಿಂಹನ ಹೊಡಿಯಾಕ್ ಸ್ಟಾರ್ಟ್ ಮಾಡಿದ್ರು. ಅವಾಗ ಅವನು ಕಿರ್ಚಾಕ್ ಶುರು ಮಾಡ್ದ, ಮಮ್ಮಿ ಅಪ್ಪ ಮಮ್ಮಿ. ಅವಾಗ ಜನರಿಗೆ ಅವನೇನು ಅಂತ ಗೊತ್ತಾಯ್ತು, ಸಿಂಹದ ವೇಷ ಹಾಕೊಂಡಿರೋ ಒಬ್ಬ ಮನುಷ್ಯ ಅಂತ. ಅದಿರ್ಲಿ ರೇವಾ, ನೀನು ಶಿವನ ಕಾಪಾಡ್ದ್ಯಾ, ಆದ್ರೆ ನನ್ನನ್ ಯಾಕೆ ಕಾಪಾಡ್ಲಿಲ್ಲ? ಇರ್ಲಿ ಸುಮ್ನಿರು ಆದಿ. ಆದ್ರೆ ಆದಿ, ನೀನು ಗ್ರೇಟ್. ನೀನು ಮತ್ತೆ ಇಂಟೆಲಿಜೆಂಟ್ ಅಂತ ಪ್ರೂವ್ ಮಾಡ್ಬಿಟ್ಟೆ. ಇಂಟೆಲಿಜೆಂಟ್ ಅಂದ್ರೂ ನಾನು ಹುಟ್ದಾಗಿಂದ ಇದೀನಿ. ಆದ್ರೆ ಇವಾಗ ನಾನು ಏನ್ ಮಾಡ್ದೆ? ಬೇಗ ಹೇಳು, ನಾನು ಏನ್ ಮಾಡ್ದೆ? ಅಯ್ಯೋ, ನೀನ್ ಹೇಳಿದ್ದು ಏಲಿಯನ್ ಸುಳ್ಳು ಅಂತ. ಅದಕ್ಕೆ ಅವರು ಅಮ್ಮ ಅಪ್ಪ ಅಂತೆಲ್ಲ ಕೂಗ್ತಾ ಇರೋದು. ಇವ್ರು ಯಾರು ಏಲಿಯನ್ಸೇ ಅಲ್ಲ. ಯುರ್ ರೈಟ್ ರೇವಾ, ಇವರು ಡೂಪ್ಲಿಕೇಟ್ ಏಲಿಯನ್ಸ್ಗಳು. ಇನ್ಮೇಲೆ ಇವ್ರಿಗೇನು ಹೆದರ್ಕೋಬೇಕಾಗಿಲ್ಲ ನಾವು. ಓ, ಇವರೆಲ್ಲ ಇಲ್ಲಿದ್ದಾರೆ. ಇವ್ರನ್ನೆಲ್ಲ ಈಗ ಹೆದರ್ಸ್ತೀನಿ. ನನ್ ಬಿಟ್ಬಿಡಿ, ನಾನ್ ಏಲಿಯನ್ಸ್ ಅಲ್ಲ. ಗೊತ್ತಿದೆ ನೀನು ನಕಲಿ ಅಂತ. ಅಯ್ಯೋ ಅಯ್ಯೋ, ನಾನು ಲಡ್ಡು ಸಿಂಗ್. ಅಯ್ಯೋ, ಲಡ್ಡು ಸಿಂಗ್ ಸರ್, ಏನಿದೆಲ್ಲ? ಸೊಂಟ ಹೋಯ್ತು. ಇಲ್ಲಿರೋ ಎಲ್ಲ ಏಲಿಯನ್ಸ್ಗಳು ಡೂಪ್ಲಿಕೇಟು. ಈ ಗೆಟಪ್ ಒಂದ್ ರೂಮ್ ನಲ್ಲಿ ಸಿಕ್ತು. ಸಾರಿ ಲಡ್ಡು ಸಿಂಗ್ ಸರ್, ಹಾಗಾದ್ರೆ ಕಾಸ್ಟ್ಯೂಮ್ ಈ ರೂಮಲ್ಲೂ ಇರುತ್ತೆ. ನಡೀರಿ, ಈಗ ಯುಡಿ ಹುಡ್ಕೋದ್ರಲ್ಲಿ ನಮ್ಗೆ ಈಸಿ ಆಗುತ್ತೆ. ನೀವೆಲ್ಲ ಯಾರು? ನಮ್ಮ ಹತ್ರ 3 ಮಕ್ಕಳು ಇಲ್ಲ, ಇರೋದೇ ಒಂದು ಹೆಣ್ಣು ಮಗು. ಹಿಡ್ಕೊಳ್ಳಿ ಅವರನ್ನ. ಏನಿದು ತಲೆನೋವು? ಯಾರು ಇವರೆಲ್ಲ? ಹೇಗ್ ಫೈಟ್ ಮಾಡ್ತಿದ್ದಾರೆ ನೋಡು. ಬಾಸ್, ಸ್ಪೇಸ್ ಶಿಪ್ ನಿಂದ ಹಿಡ್ಕೊಂಡು ಬಂದಿದ್ವಲ್ಲ, ಅದೇ ಮಕ್ಕಳು ಇವರು. ಅದರಲ್ಲಿ ಒಬ್ಬ ಹುಡುಗ ಸಿಕ್ಕಾಪಟ್ಟೆ ಫಾಸ್ಟ್ ಆಗಿದ್ದಾನೆ. ಅವರನ್ನೆಲ್ಲ ಹಿಡ್ಕೊಳ್ಳಿ, ಹೋಗಿ ಬೇಗ. ಸರಿ, ಹಿಡ್ಕೊಂಡು ಇಲ್ಲಿ ಕರ್ಕೊಂಡ್ ಬನ್ನಿ. ಶಿವ, 1 ನಿಮಿಷ ಇರು, ನಾನು ಎಲ್ರನ್ನೂ ಹಿಡ್ದಾಕೊಂಡ್ ಬರ್ತೀನಿ. ಅವ್ರು ನನಗೆ ಎಷ್ಟು ಹೊಡೆದಿದ್ದಾರೆ ಅಂದ್ರೆ ನನಗೆ ನಡೆಯೋದಕ್ಕೂ ಆಗ್ತಿಲ್ಲ. ಅವ್ರು ನಾನು ಸುಮ್ಮನೆ ಬಿಡೋದಿಲ್ಲ. ಅವ್ರನ್ನ ಹಿಡ್ಕೊಂಡು ಬರ್ತೀನಿ. ಯು ವೇಟ್, ಐ ಆಮ್ ಕಮಿಂಗ್. ಚಿಂತೆ ಮಾಡಬೇಡ ಯುಡಿ, ನಾನ್ ಬಂದಿದ್ದೀನಿ. ಲಡ್ಡು ಸಿಂಗ್ ಸರ್, ಹಿಡ್ಕೊಳ್ಳಿ ಇವ್ರನ್ನೆಲ್ಲರನ್ನು. ಲಡ್ಡು ಸಿಂಗ್ ಹೆಸರು ಸುಮ್ಮನೆ ಫೇಮಸ್ ಆಗ್ಲಿಲ್ಲ. ಕಮಾನ್, ಹ್ಯಾಂಡ್ಸ್ ಅಪ್ ಎವ್ರಿವನ್. ಇದೆಲ್ಲ ಏನು? ಇಲ್ಲ, ಕಾಪಾಡಿ. ನೀವಿಲ್ಲೇ ಇರಿ, ನಾನು ಇವಾಗ್ಲೇ ಬರ್ತೀನಿ. ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಯುಡಿ. ನೀವೆಲ್ಲ ನನ್ನೇಜೆ ಅನ್ಸುತ್ತೆ. ನೀವಾದ್ರೂ ನನ್ನ ಬಿಡ್ಸಿ ಪ್ಲೀಸ್ ಪ್ಲೀಸ್. ಅಯ್ಯೋ ಯುಡಿ, ಇದು ನಾವು ಏಲಿಯನ್ಸ್ ಇರೋದಿಲ್ಲ. ಏಲಿಯನ್ಸ್ ಇರಲ್ಲ ಅಂದ್ರೆ ಮತ್ತೆ ಇವ್ರ್ಯಾರು? ಬನ್ನಿ ಮಕ್ಕಳೇ, ಸಿಕ್ಕಾಪಟ್ಟೆ ಗಲಾಟೆ ಮಾಡ್ತಾ ಇದ್ದೀರಾ. ಓ, ಹಾಗಾದ್ರೆ ನೀವು ಮಿಸ್ಟರ್ ಭಟ್ನಾಗರ್ ಅಲ್ವಾ? ಇವಾಗ ಮಾಸ್ಕ್ ನ ತೆಗೀರಿ ಅಂಕಲ್, ನಿಮ್ ಸೀಕ್ರೆಟ್ ನನಗೆ ಗೊತ್ತಾಗಿದೆ.
ನಿನಗೆ ಹೇಗ್ ಗೊತ್ತಾಯ್ತು ನಾನು ಭಟ್ನಾಕರು ಅಂತ? ನೀವು ಕುಣ್ಕೊಂಡ್ ನಡೀತೀರಾ, ನಾನ್ ಇದನ್ನ ಸ್ಪೇಸ್ ಸ್ಟೇಷನ್ ಅಲ್ಲಿ ನೋಡಿದ್ದೆ. ಹಿಡ್ಕೊಳ್ಳಿ ಆ ಮಗುನ, ಈತ ಒಂದ್ ಸ್ವಲ್ಪ ಜಾಸ್ತಿನೇ ಬುದ್ಧಿವಂತ. ಇಲ್ಲ ಇಲ್ಲ, ಜೀವ ಉಳಿಬೇಕು ಅಂದ್ರೆ ಎಲ್ಲಾರು ಓಡಿ. ಶಾರ್ಟ್ ಸರ್ಕ್ಯೂಟ್ ಆಗ್ತಾ ಇದೆ, ಸ್ಪೇಸ್ ಸ್ಟೇಷನ್ ಹಾಳಾಗ್ಬಿಡುತ್ತೆ. ಲಡ್ಡು ಸಿಂಗ್ ಸರ್ ಓಡಿ, ಇಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗೋಗಿದೆ. ಅಯ್ಯೋ ದೇವ್ರೆ, ಭಟ್ನಾಗರ್ ನೀನಾ? ಹಾ ಅಂಕಲ್, ಇವರು ಡೂಪ್ಲಿಕೇಟ್ ಏಲಿಯನ್ ಆಗಿ ನಮ್ಮನ್ನ ಇಲ್ಲಿ ಹೆದರಿಸ್ತಾ ಇದ್ರು. ನೀವು ಈ ತರ ಏನಕ್ಕೆ ಮಾಡಿದ್ರಿ? ನೀವು ಸ್ಪೇಸ್ ಶಿಪ್ ನ ಮಾರೋದಕ್ಕೆ ಇಷ್ಟಪಡ್ಲಿಲ್ಲ, ಆದ್ರಿಂದ ನಾನು ಏಲಿಯನ್ ಆಗಿ ನಿಮ್ಮ ಸ್ಪೇಸ್ ಶಿಪ್ ನ ಹೈಜಾಕ್ ಮಾಡ್ಬಿಟ್ರೆ ನನ್ ಮೇಲೆ ಯಾರಿಗೂ ಡೌಟ್ ಬರೋದಿಲ್ಲ ಅಂತ. ಆಗ ಇದನ್ನ ನಾನು ಮಾರಬಹುದಿತ್ತು, ಆದ್ರೆ ಶಿವ ಎಲ್ಲಾನು ಗಡಬಡಿ ಮಾಡ್ಬಿಟ್ಟ. ಭಟ್ಟಾಚಾರ್ಯ ಅವರೇ, ಬೇಗ ಹಾರಿಸಿ, ಬೇಗ. ಓ ಇಲ್ಲ, ಇದು ಚೈನ್ ನಿಂದ ಕಟ್ ಹಾಕಿದ್ದಾರೆ. ನನ್ನ ಪ್ಲಾನ್ ಎಲ್ಲ ಕೂಡ ಹಾಳಾಗ್ ಹೋಯ್ತು. ಇಲ್ಲ 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 ಇಲ್ಲ, ನೀವು ಜೈಲಲ್ಲಿ ಹೋಗಿ ಅಳುವಿರಂತೆ. ಓಕೆ, ಅಲ್ಲಿ ಹೋಗಿ ಏಲಿಯನ್ ಡ್ರೆಸ್ ನ ಹಾಕೊಳ್ಬಹುದು. ಅಲ್ಲಿ ಏಲಿಯನ್ಸ್ ಡ್ರೆಸ್ ನ ಹಾಕೊಂಡು ಹಾರಾಡಬಹುದು. ನಡೀರಿ ಬೇಗ, ಇಲ್ಲಾಂದ್ರೆ ಬಾಸ್ ಬೈತಾರೆ. ಮೊದ್ಲೇ ಬಾಂಬ್ ಮಾಡ್ಕೊಂಡಿದ್ದಾರೆ. ಹುಷಾರು, ಮೂರ್ತಿ ಬಿದೋಗ್ಬಿಡುತ್ತಿಲ್ಲ ಅಂದ್ರೆ. ನಡೀರಿ ನಡೀರಿ. ಬೇಗ ತಗೊಂಬನ್ನಿ, ಅದನ್ನು ನಿಧಾನವಾಗಿಡಿ. ಬೇಗ ಮಾಡಿ, ಆದ್ರೆ ಹುಷಾರಾಗಿಟ್ಕೊಳ್ಳಿ. ಹುಷಾರು ಹುಷಾರು ಹುಷಾರ್ ಕೊಂಡ್ರು. ಹುಷಾರ್ ಕೊಂಡ್ರಲ್ಲ, ಇಲ್ಲ ಅಂದ್ರೆ ಕೋಟಿ ಗಟ್ಟಲೆ ಲಾಸ್ ಆಗತ್ತೆ. ಟಚ್ ಮಾಡಿ ನೋಡ್ರಪ್ಪ, ಒಣಗಿದ್ಯೋ ಇಲ್ವೋ ಅಂತ. ಒಣಗಿದೆ ಬಾಸ್, ಸೇಮ್ ಟು ಸೇಮ್ ಕಾಣಿಸ್ತಿದೆ. ಗುಡ್, ಮೂರ್ತಿಕಾರನ ಕೆಲಸ ಯಾವತ್ತೂ ವೇಸ್ಟ್ ಆಗೋದಿಲ್ಲ. ಈ ರೀತಿ ಎಲ್ಲಾ ಮೂರ್ತಿಗಳನ್ನು ಬದಲಿಸ್ಬಿಡ್ತೀನಿ, ಮತ್ತೆ ಕೋಟಿ ಗಟ್ಟಲೆ ಸಂಪಾದಿಸ್ಬಿಡ್ತೀನಿ. ಯಾರಿಗೂ ಏನು ಗೊತ್ತಾಗೋದೇ ಇಲ್ಲ. ಹಲೋ, ಹಾ ಹೇಳೋ. ಹಾ, ಏನ್ ಹೇಳ್ತಾ ಇದೀಯಾ? ಬಾಸ್ ಬಾಸ್, ಸ್ಕೂಲ್ ಮಕ್ಕಳು ಈ ಕಡೆ ಪಿಕ್ನಿಕ್ ಬರ್ತಾ ಇದ್ದಾರೆ. ಏನು ಬಸ್ ಯಾಕೆ ಬರ್ತಾ ಇದೆ ಇಲ್ಲಿಗೆ? ಈಗ ಸ್ಕೂಲ್ ಪಿಕ್ನಿಕ್ ನ ಸೀಸನ್ ಅಲ್ವಲ್ಲ, ಅದರಿಂದನೇ ನಾವು ಈ ಕೆಲಸ ಮಾಡ್ತಾ ಇದೀವಿ. ಅವ್ರನ್ನ ಹೇಗಾದ್ರೂ ಮಾಡಿ ತಡೀರಿ. ಬಸ್ಸು ಇಲ್ಲಿಗೆ ಬರ್ಲೇಬಾರ್ದು, ಇಲ್ಲಾಂದ್ರೆ ನಮ್ ಕತೆ ಎಲ್ಲ ಮುಗ್ದು ಹೋಗುತ್ತೆ. ಚಿಂತೆ ಮಾಡ್ಬಿಡಿ ಬಾಸ್, ನಾನ್ ನೋಡ್ಕೋತೀನಿ. ಬಸ್ ಈ ಕಡೆ ಬರೋದಿಲ್ಲ. ಗುಡ್, ವೆರಿ ಗುಡ್.
ಫೋನ್ ಮಾಡ್ಬೇಕು. ಹೇಳು. ಬನ್ರೋ, ಬಸ್ ಬಂದಿದೆಯಂತೆ. ಬಸ್ ನಿಲ್ಸು, ಬಸ್ ನಿಲ್ಸು, ಬಸ್ ನಿಲ್ಸು. ಅಯ್ಯೋ, ಇದು ಸ್ಕೂಲ್ ಬಸ್ಸು, ನಾನು ನಿಲ್ಸೋಕ್ ಆಗೋದಿಲ್ಲ. ಇವರು ದರೋಡೆಕೋರರು ಅನ್ಸತ್ತೆ. ಲಡ್ಡು ಸಿಂಗ್ಜಿ ಏನ್ ಮಾಡೋದು? ಅಯ್ಯೋ, ನಾನು ಏನ್ ಮಾಡ್ಲಿ, ನಾನೇ ಭಯ ಪಟ್ಕೊಂಡಿದ್ದೀನಿ. ಒಂದ್ ಕೆಲ್ಸ ಮಾಡು, ಬಸ್ನ ಓಡಿಸ್ಕೊಂಡು ಹೋಗ್ತಾನೆ ಇರು. ಅದು ನಾನು ಮಾಡ್ತಾನೆ ಇದ್ದೀನಲ್ಲ ಲಡ್ಡು ಸಿಂಗ್ ಸರ್. ಇನ್ನೂ ಸ್ಪೀಡಾಗಿ ನಾವು ಹೋಗಕ್ಕಾಗಲ್ಲ. ಈಗ ಏನ್ ಮಾಡೋದು? ಏನ್ ಮಾಡ್ಲಿ? ಶಿವನ್ನೇ ಕರಿತೀನಿ. ಶಿವ, ಏನಾದ್ರೂ ಮಾಡು. ನಿಲ್ಸ್ಬಿಡಿ ಬಸ್ನ. ಮಗು, ದೂರ ಹೋಗೋ. ಮಗು ಅಂತ ಕರಿಬೇಡಿ ಅಂಕಲ್. ಶಿವ, ಶಿವ ಅಂತ ನನ್ನ ಹೆಸರು. ಎಲ್ಲರೂ ಓಡ್ ಹೋದ್ರು. ನೋಡು, ಹೇಗ ಅವ್ರನ್ನ ಓಡಿಸ್ಬಿಟ್ಟೆ. ಒಳ್ಳೇದಾಯ್ತು, ಜನರಿಗೆ ರಕ್ಷಣೆ ಕೊಡೋದಕ್ಕೆ ನಾನಿದ್ದೀನಿ. ಇಲ್ಲಾಂದ್ರೆ ಏನಾಗ್ತಿತ್ತು ನನ್ಗೆ ಗೊತ್ತಿಲ್ಲ. ಒಂದು ಮಗು ಹತ್ರ ಒದೆ ತಿನ್ಕೊಂಡು ಓಡ್ ಬಂದ್ರೇನ್ರೋ? ಮಗು ಅಂತ ಹೇಳಿದ್ದಕ್ಕೆ ಹಿಡ್ಕೊಂಡು ಚಟ್ನಿ ಮಾಡ್ಬಿಟ್ಟ ಬಾಸ್. ತುಂಬಾ ಒಳ್ಳೆ ಫೈಟರ್ ಅವನು. ಓ ಸರಿ, ಹಾಗಾದ್ರೆ ಏನಾದ್ರೂ ಬೇರೆ ಮಾಡಬೇಕು. ಅವ್ರನ್ನ ಹೆದರ್ಸುವಂತ ವ್ಯವಸ್ಥೆ ಮಾಡಿ, ಭೂತಮಂಡಲನ ಮಾಡಿ. ಬಾಸ್, ನಾನು ಅವ್ರನ್ನ ಹೆದರ್ಸ್ತೀನಿ. ಆರಾಮಾಗಿಡ್ರಪ್ಪ ನನ್ನನ್ನ. ಇಟ್ಬಿಟ್ಟೆ. ಚೆನ್ನಾಗಿ ಆಕ್ಟಿಂಗ್ ಮಾಡು. ಯಾರೋ ಬರ್ತಾ ಇದ್ದಾರೆ, ಹೊಡಿ ಬೇಗ. ಬನ್ನಿ ನೋಡೋಣ. ಚೆನ್ನಾಗಿ ನೋಡು ಆಯ್ತಾ? ಎಷ್ಟ್ ಚೆನ್ನಾಗಿ ಮಾಡಿದಾರಲ್ವಾ? ನಾನು ಕೂಡ ಇಲ್ಲಿ ಭೂತ ಇದೆ ಅಂತ ಕೇಳ್ಪಟ್ಟಿದ್ದೀನಿ. ಅವರು ಜನರನ್ನ ಭಯ ಪಡಿಸ್ತಿರ್ತಾರೆ. ಇವತ್ತಿನ ಕಾಲದಲ್ಲೂ ಭೂತದ ಮೇಲೆ ನಂಬಿಕೆ ಇಟ್ಕೊಂಡಿದಾರಲ್ಲ. ಚಿಂತೆ ಮಾಡಬೇಡಿ, ಎಲ್ಲಿ ಲಡ್ಡು ಸಿಂಗ್ ಇರ್ತಾರೋ ಅಲ್ಲಿಂದ 50-100 ಕಿಲೋಮೀಟರ್ ತನಕ ಭೂತಗಳು ಬರೋದೇ ಇಲ್ಲ. ಆಯ್ತು ಲಡ್ಡು ಸಿಂಗ್ ಸರ್, ಆದ್ರೂ ಎಲ್ಲರೂ ಒಟ್ಟಿಗೆನೇ ಇರಿ ಆಯ್ತಾ? ಇಲ್ಲಿ ಕಳ್ದೋದ್ರೆ ಹುಡ್ಕೋದು ಅಷ್ಟೇ ಕಷ್ಟ ಆಗುತ್ತೆ. ಭೂತ ಗೀತ ಏನೂ ಇರೋದಿಲ್ಲ. ಯಾರು ನಮ್ಮನ್ನ ಹೆದರ್ಸ್ತಾ ಇದ್ದಾರೆ. ಇಲ್ಲ ಇಲ್ಲ, ಈ ತರ ನಗು ಬಂದಾಗ ಯಾರಾದ್ರೂ ಇಬ್ರು ಕಳ್ದೋಗ್ಬಿಡ್ತಾರೆ. ನಾನು ಅವಾಗ್ಲೇ ನಿಮ್ಗೆ ಎಚ್ಚರಿಕೆ ಕೊಟ್ಟಿದ್ದೆ. ಇವಾಗ ಓಡೋಗೋಣ ಬನ್ನಿ, ಬೇಗ ಎಲ್ಲರೂ ಓಡೋಗೋಣ ಬನ್ನಿ. ನಿಂತ್ಕೊಳ್ಳಿ ಎಲ್ಲಾರು, ಭೂತ ಗೀತ ಏನೂ ಇರೋದಿಲ್ಲ. ನಿಂತ್ಕೊಳ್ಳಿ. ಕಮಾನ್ ಫ್ರೆಂಡ್ಸ್, ಇವಾಗ ನಾವು ಇಲ್ಲಿಂದ ಹೋಗ್ಬೇಕು. ಎಲ್ರು ಬಂದ್ರಾ? ಅಯ್ಯೋ ರೇವಾ, ಲಡ್ಡು ಸಿಂಗ್ ಸರ್ ಎಲ್ಲಿ? ಯಾರು ಗೊತ್ತು? ನಾವು ಒಳಗಡೆ ಹೋಗಿ ನೋಡ್ಬೇಕು. ಬನ್ನಿ. ಲಡ್ಡು ಸಿಂಗ್ ಸರ್, ಏನಾಗೋಯ್ತು? ನೀವೆಲ್ಲರೂ ಹೊರಗಡೆ ಹೋಗ್ತಾ ಇದ್ದೀರಾ?
ನಿಮ್ಗೆ ಪ್ರೊಟೆಕ್ಷನ್ ಕೊಡೋದಕ್ಕೆ ನಾನು ಕೂಡ ಹೊರಗಡೆ ಹೋಗ್ಬೇಕು. ಬನ್ನಿ ನಡೀರಿ. ಶಿವ, ಈ ವಿಡಿಯೋದಲ್ಲಿ ತೋರಿಸ್ತಿರೋದೇನು ಅಂದ್ರೆ ಈ ಸ್ಟ್ಯಾಚ್ಯೂನ ಕೊಳ್ಳಲಲ್ಲಿ ಒಂದು ಹೋಲ್ ಇದೆ. ಒಂದು ನೊಣ ಅದ್ರ ಒಳಗೆ ಹೋಗಿ ಮತ್ತೆ ಹೊರಗ್ ಬಂತು. ಹಾಗಾದ್ರೆ ಏನಾಯ್ತು? ಇಲ್ಲಿರೋ ಎಲ್ಲಾ ಸ್ಟ್ಯಾಚ್ಯೂನು ಕಲ್ಲಿಂದೆ. ಯಾವ ಕೊಳ್ಳಲಲ್ಲೂ ತೂತ ಇರ್ಲಿಲ್ಲ. ಆದ್ರೆ ನಾವ್ ನೋಡಿದ ಕೊಳ್ಳಲಲ್ಲಿ ಹೋಲ್ ಇತ್ತು. ಆ ಹೋಲ್ ಎಲ್ಲಿಂದ ಬಂತು? ಆ ನೊಣ ಅದ್ರೊಳಗೆ ಹೇಗ್ ಹೋಯ್ತು? ಓ, ಹಾಗಾದ್ರೆ ನಾಳೆ ಬೆಳಗ್ಗೆ ಹೋಗಿ ನೋಡೋಣ. ಅಯ್ಯೋ, ಈ ಸ್ಟ್ಯಾಚ್ಯೂವಿನ ಕೊಳ್ಳದಲ್ಲಿ ಒಂದು ತೂತೆ ಇಲ್ಲ. ಶಿವ ನೋಡು, ಕೊಳ್ಳಲಲ್ಲಿ ಡಿಫರೆನ್ಸ್ ಇದೆ. ಹಾಗಾದ್ರೆ ಇದ್ರ ಅರ್ಥ ನಿನ್ನೆ ಇಲ್ಲಿ ಬೇರೆ ಸ್ಟ್ಯಾಚ್ಯೂ ಇತ್ತು. ಇಲ್ಲಿ ಏನೋ ನಡೀತಾ ಇದೆ. ಇದ್ರ ಟೆಕ್ಸ್ಚರ್ ಸ್ವಲ್ಪ ಹಳೇದನ್ಸ್ತಿಲ್ವಾ? ಇದು ಒದ್ದೆ ಆಗಿದೆ. ಇದು ಫ್ರೆಶ್ ಪೇಂಟ್ ಅನ್ಸುತ್ತೆ. ಲಡ್ಡು ಸಿಂಗ್ ಸರ್, ಇಲ್ಲಿ ಎಲ್ಲಾ ಸ್ಟ್ಯಾಚ್ಯೂನು ನಕಲಿನೇ. ನೀವ್ ನೋಡಿ. ಹೌದು ಶಿವ, ಇದು ನಕಲಿ ಅಂತ ನನಗೂ ಅನ್ನಿಸ್ತಾ ಇದೆ. ಹಾ ಲಡ್ಡು ಸಿಂಗ್ ಸರ್, ಇದು ಯಾವ್ದೋ ದೊಡ್ಡ ಗ್ಯಾಂಗ್ ನದ್ದೆ ಕೆಲಸ ಇರಬೇಕು ಅನ್ಸ್ತಿದೆ. ಅಯ್ಯೋ, ಇವ್ರು ಏನ್ ಮಾಡ್ತಾ ಇದ್ದಾರೆ? ಈ ಮಕ್ಕಳು ನನ್ನನ್ನ ಹಿಡ್ಕೊಟ್ ಬಿಡ್ತಾರ ಅಷ್ಟೇ. ಈ ಶಿಲ್ಪಿನ ಯಾರು ಏನು ಮಾಡಕ್ ಆಗೋದಿಲ್ಲ. ಹೋಗಿ ಹಿಡ್ಕೊಳ್ಳಿ, ಅವರನ್ನ ಹೆದರಿಸಿ. ಎಷ್ಟು ಸುಂದರವಾಗಿದೆ ಈ ಗುಹೆ, ಎಷ್ಟು ಸುಂದರವಾಗಿದೆ ಇದರ ಆಕಾರ. ವಾ 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 ವಾ. ಅಯ್ಯೋ, ನನ್ನ ಹಿಂದ್ಗಡೆ ಯಾರು ಬಂದಿದ್ದಾರೆ? ಯಾರಿದ್ದೀರಾ ಅಣ್ಣ? ತುಂಬಾ ಭಾರವಾಗಿದ್ದೀರಾ. ಲಡ್ಡು ಸಿಂಗ್ ಸರ್, ಏನಾಯ್ತು? ಎದ್ದೇಳಿ ಎದ್ದೇಳಿ. ಲಡ್ಡು ಸಿಂಗ್ ಸರ್, ನೀವು ಎದ್ದೇಳಿ. ನಾನು ಅವ್ರ ಹಿಂದೆ ಹೋಗ್ತಾ ಇದ್ದೀನಿ. ನಿಲ್ಲು, ನಾನು ಬರ್ತೀನಿ. ನಿಲ್ಲು. ನಾವು ಬರ್ತಿದೀವಿ. ಮಕ್ಕಳೇ, ಇಲ್ಲಿಂದ ಹೊರಟೋಗಿ. ಒಬ್ನೇ ಅಂತೂ ಹೋಗೋದಿಲ್ಲ, ಎಲ್ರನ್ನೂ ಕರ್ಕೊಂಡೆ ಹೋಗ್ತೀನಿ. ಇವರೆಲ್ಲ ನಕಲಿ ದೆವ್ವಗಳು. ಹಿಡೀರಿ. ಎಲ್ಲಿದೆ 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 ಆ ಭೂತ? ಎಲ್ಲಿದೆ? ನಾವಿಲ್ಲಿದ್ದೀವಿ. ಏನಾದ್ರೂ ಕೆಲಸ ಆಯ್ತಾ? ಈ ಮಕ್ಕಳಂತೂ ಸಿಕ್ಕಾಪಟ್ಟೆ ಕಿಲಾಡಿಗಳಿದ್ದಾರೆ. ಇವ್ರಿಗೇನಾದ್ರೂ ಮಾಡ್ಲೇಬೇಕು. ನಾನು ಕೂಡ ಇಲ್ಲಿ ಭೂತ ಇದೆ ಅಂತ ಕೇಳ್ಪಟ್ಟಿದ್ದೀನಿ. ಅವು ಭೂತಗಳಲ್ಲ ಅಂದ್ರೆ ಯಾರಾದ್ರೂ ಮನುಷ್ಯರು ಭೂತಗಳ ವೇಷ ಹಾಕೊಂಡಿರ್ಬೋದು ಅನ್ಸುತ್ತೆ. ಅವರು ಜನರನ್ನ ಭಯ ಪಡಿಸ್ತಿರ್ತಾರೆ. ಯಾವ್ದೋ ಕಾರಣಗಳಲ್ಲ, ಒಂದೇ ಒಂದು ಕಾರಣದಿಂದ ನಿಜವಾದ ಸ್ಟ್ಯಾಚ್ಯೂಸ್ ನ ತೆಗೆದು ಡೂಪ್ಲಿಕೇಟ್ ಇಡ್ತಾ ಇದ್ದಾರೆ. ಸಾವಿರಾರು ವರ್ಷದ ಹಿಂದಿನ ಮೂರ್ತಿಗಳು. ಅದ್ರ ಬೆಲೆ ಕೋಟ್ಯಾಂತರ ರೂಪಾಯಿ ಇರುತ್ತೆ. ನಿಮ್ಗೆ ಅಷ್ಟೊಂದು ಕಾನ್ಫಿಡೆನ್ಸ್ ಇದ್ರೆ ನಾವು ನಾಳೆ ಚೆಕ್ ಮಾಡೋಣ. ಅಲ್ಲಿವರೆಗೂ ಅಲ್ಲಿ ಯಾರು ಹೋಗೋದ್ ಬೇಡ. ನೀವೆಲ್ಲ ಇಲ್ಲೇ ಎಲ್ಲಾದ್ರೂ ಸುತ್ತಾಡ್ತಾ ಇರಿ, ಆಯ್ತಾ? ಅಲ್ಲಿ ಹೋಗೋದ್ ಬೇಡ. ಯಾರೋ ಹೊರಗಡೆ ಹಾಡು ಹಾಡ್ತಾ ಇದ್ದಾರೆ. ಇವತ್ತೆಲ್ಲಾರನ್ನೂ ತಿಂದು ಬಿಡ್ತೀನಿ.
ಏನಾಯ್ತು ಏನಾಯ್ತು? ಅಯ್ಯೋ ಲಡ್ಡು ಸಿಂಗ್ ಸರ್, ಅಯ್ಯೋ ಇವ್ರಿಗೆ ಏನಾಯ್ತು ತಿರ್ಗಾ? ಲಡ್ಡು ಸಿಂಗ್ ಸರ್ ಏನಾಯ್ತು? ಭೂತಗಳು ಹಾಡೋದಕ್ ಶುರು ಮಾಡ್ಬಿಟ್ವು. ಬಂದಾಯ್ತು ನಕಲಿ ಭೂತಗಳು, ಇವಾಗ್ಲೇ ತೋರಿಸ್ತೀನಿ. ಬೇಡ, ಎಲ್ಲೂ ಹೋಗ್ಬೇಡ ಶಿವ. ಭೂತ ಬರುತ್ತೆ, ಭೂತ ಭೂತ ಬರ್ತಾ ಇದೆ, ಭೂತ. ಶಿವ ನಿಲ್ಲು. ಬೇಗ ಎಲ್ಲಾನು ಲೋಡ್ ಮಾಡಿ, ಬೇಗ ಬೇಗ. ಜಾಗ ಸಂಪೂರ್ಣವಾಗಿ ಖಾಲಿ ಆಗ್ಬಿಡ್ಬೇಕು. ಒಂದು ಗುರುತು ಕೂಡ ಖಂಡಿತ ಉಳಿಬಾರ್ದು. ಇಲ್ಲಿ ಮೂರ್ತಿಗಳನ್ನು ಮಾಡ್ತಿದ್ರು ಅಂತ. ಶಿವಾನ್ ಹೆಲ್ಪ್ ಮಾಡಿ. ನಾನ್ ಭೂತದ ಜೊತೆಗೆ ಹೇಗ್ ಹೊಡೆದಾಡ್ಲಿ? ಬಾ ನಮ್ ಜೊತೆ ಜಗಳಾಡು, ಬಾ ಲಡ್ಡು, ಬಾಬಾ. ಇವಾಗ ನಾವು ಹೆದರ್ಕೊಳ್ಳೋದಿಲ್ಲ. ಲಡ್ಡು ಸಿಂಗ್ ಸರ್ ನಮ್ ಜೊತೆ ಇದ್ದಾರೆ. ಎಲ್ಲಿದ್ದಾರೆ? ಅಯ್ಯೋ ಲಡ್ಡು ಸಿಂಗ್ ಸರ್ ಬಂದ್ಬಿಟ್ರು. ಓಡಿ ಓಡು. ಲಡ್ಡು ಸಿಂಗ್ ಸರ್ ಎದ್ದೇಳಿ. ಅಯ್ಯೋ ಇವು ಮತ್ತೆ ವಾಪಸ್ ಬಂದು ನನ್ನ ನೀವು ಬೆನ್ ಬಿಡಲ್ಲ ಅಂತ ಕಾಣಿಸುತ್ತೆ. ಈಗ ಹಿಂದೆ ಹೋಗೋದಕ್ಕೆ ದಾರಿ ಹುಡುಕ್ಬೇಕಾಗುತ್ತೆ. ಅಯ್ಯೋ ಅಯ್ಯೋ ಇಲ್ಲಂತೂ ಯಾವ್ದು ಹೋಗೋದಕ್ಕೆ ದಾರಿನೇ ಇಲ್ಲ. ಎಲ್ಲಿದೆ ದಾರಿ? ಹೊರಗೋಗೋ ದಾರಿ ಹೇಳು. ಹೇಳ್ತೀನಿ. ಓಹೋ, ಇವನು ಮನುಷ್ಯ. ಇವನ್ನ ನಾನ್ ಬಿಡೋದಿಲ್ಲ. ನಾನ್ ಬಿಡೋದಿಲ್ಲ. ಬೇಗ ಹೇಳು, ನಿಮ್ ಕಡೆಯವರೆಲ್ಲ ಹೊರಗಡೆ ಹೇಗ್ ಹೋದ್ರು? ಆ ಬಟನ್ ಪ್ರೆಸ್ ಮಾಡಿ ಆ ಮೂಗನ್ನ ಕೆಳಗಡೆ ಎಳೆದ್ರೆ ಡೋರ್ ಓಪನ್ ಆಗತ್ತೆ. ಅಯ್ಯೋ ಈ ಕಳ್ಳರು ಟ್ರಕ್ ತಗೊಂಡು ಹೋಗ್ತಾ ಇದ್ದಾರೆ. ನಾನು ಇವನ್ನ ಫಾಲೋ ಮಾಡಬೇಕು. ನಿಲ್ಲು ಇಲ್ಲಿ, ನಿಲ್ಲು. ನಾನು ಶಿವನ್ ಜೊತೆಗೆ ಹೋಗಿ ಬರ್ತೀನಿ. ಅವನಿಗೆ ನನ್ನ ಸಹಾಯದ ಅವಶ್ಯಕತೆ ಇದೆ. ಒಬ್ಬ ಶಕ್ತಿಶಾಲಿಯ ಅವಶ್ಯಕತೆ ಇದೆ. ಅದ್ ಯಾರಂದ್ರೆ ನಾನೇ. Shiva 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 ನನಗನ್ಸುತ್ತೆ ಆ ಹುಡುಗ ಟ್ರಕ್ ನ ಮೇಲ್ಗಡೆ ಬಂದಿದ್ದಾನೆ ಅಂತ. ಹೋಗಿ ಅವನನ್ನು ಈಗಲೇ ಮುಗಿಸ್ಬಿಡಿ. ಈಗಲೇ ಹೋಗ್ತೀವಿ ಬಾಸ್. ಏ ಮಗು, ನಿಂದೇನಪ್ಪ ತೊಂದ್ರೆ? ನನ್ನ ಬಿಸ್ನೆಸ್ ನಾನು ನೋಡ್ಕೋತಾ ಇದ್ದೆ, ನೀನ್ ಎಲ್ಲನೂ ಹಾಳು ಮಾಡ್ಬಿಟ್ಟೆ. ಮಗು ಅಂತ ಕರಿಬೇಡಿ ಅಂಕಲ್. ಶಿವ ಶಿವ ಅಂತ ನನ್ನ ಹೆಸರು.
ಗೊತ್ತಿದೆ ಗೊತ್ತಿದೆ, ಸಾರಿ, ತಪ್ಪಾಗೋಯ್ತು ಶಿವ. ಇನ್ಮೇಲೆ ನನ್ನ ಮಗು ಅಂತ ಕರೆಯೋದಿಲ್ಲ. ನೋಡು, ನಾನು ಫೈಟರ್ ಗೀಟರ್ ಅಲ್ಲ, ನಾನೊಬ್ಬ ಬಿಸ್ನೆಸ್ ಮ್ಯಾನು, ಸರಿನಾ? ಈಗ ನನ್ನನ್ನು ಬಿಟ್ಬಿಡು, ನಾನು ಯುದ್ಧತೆ ಫೈಟ್ ಮಾಡಲ್ಲ, ನಾನು ನಿನ್ನನ್ನು ತಳ್ಳೋದು ಇಲ್ಲ, ನಾನು ಕೆಳಗಡೆ ಹೋಗ್ತಾ ಇದ್ದೀನಿ. ಏನು ಭೂತಗಳಿಂದ ಕಳ್ತನ ಮಾಡಿಸ್ತೀಯಾ? ಹಿಡ್ದಾಕ್ಬಿಡ್ತೀನಿ ನಾನು. ಇಲ್ಲಿಂದ 50-100 ಕಿಲೋಮೀಟರ್ ದೂರದಲ್ಲಿ. ಇನ್ನೂ ಡೈಲಾಗ್ಗಳನ್ನು ಹೊಡಿಬೇಡ್ರಪ್ಪ, ಒದೆ ತಿಂದು ತಿಂದು ಸಾಕಾಗ್ಬಿಟ್ಟಿದೆ ನನ್ಗೆ. ನಡಿ, ಇನ್ನೂ ಹೆದರ್ಕೊಳ್ಳೋದಿದೆ. ಲಾಕಪ್ ನಲ್ಲಿ ನಿನಗೆ ಭೂತದ ಪಾಠ ಕಲಿಸ್ತೀನಿ, ಮತ್ತೆ ತಂದೂರಿ ಹೇಗ್ ಮಾಡೋದು ಅಂತಾನೂ ಕಲಿಸ್ಕೊಡ್ತೀನಿ. ನೇಂತ್ಕೋ, ಎಲ್ಲಿಂದ ಬಂದಿದ್ಯಾ? ನಿಮ್ಗೆ ಯಾಕದೆಲ್ಲ? ಹೌದಾ, ಹಾಗಾದ್ರೆ ತೋರಿಸ್ತೀನಿರೋ. ಅಯ್ಯೋ, ಇದೇನ್ ಮಾಡ್ತಾ ಇದ್ದೀರಾ? ಬ್ಯಾಗ್ ಮಾತ್ರ ತಗೋಬಿಡಿ ಪ್ಲೀಸ್. ಊರ್ ಸುತ್ತದಕ್ ಬಂದಿದ್ಯಲ್ವಾ, ಇದ್ರಲ್ಲಿ ಸಿಕ್ಕಾಪಟ್ಟೆ ದುಡ್ಡು ಇರುತ್ತೆ, ಬಿಡು. ಆ ರೀತಿ ಮಾಡಬೇಡಿ, ಯಾರಾದ್ರೂ ಕಾಪಾಡಿ, ಯಾರಾದ್ರೂ ಕಾಪಾಡಿ. ಯಾರು ಬರೋದಿಲ್ಲ ಕಾಪಾಡೋದಕ್ಕೆ. ಕಳ್ಳ ಕಳ್ಳ ಕಾಪಾಡಿ, ಯಾರಾದ್ರೂ ಹಿಡ್ಕೊಳ್ಳಿ ನನ್ನ ಬ್ಯಾಗ್. ಅವರು ನಮ್ ಸಿಟಿಗೆ ಗೆಸ್ಟ್ ಆಗಿ ಬಂದಿರೋರು, ಅವ್ರ ಬ್ಯಾಗ್ ನ ವಾಪಸ್ ಕೊಟ್ಬಿಡಿ ಇವಾಗ್ಲೇ. ಏ ಮಗು, ದಾರಿ ಬಿಟ್ಟು ಹೊರಟು ಹೋಗೋ. ಮಗು ಅಂತ ಕರಿಬೇಡಿ ಅಂಕಲ್. ಶಿವ ಅಂತ ನನ್ನ ಹೆಸರು. ಸರ್, ಇದು ತಗೊಳ್ಳಿ ನಿಮ್ಮ ಬ್ಯಾಗ್. ಥ್ಯಾಂಕ್ ಯು ಶಿವ, ತುಂಬಾ ತುಂಬಾ ಧನ್ಯವಾದ. ನೀನು ಒಳ್ಳೆ ಫೈಟ್ ಮಾಡ್ತೀಯ. ಥ್ಯಾಂಕ್ ಯು ಸರ್. ಸ್ಟೂಡೆಂಟ್ಸ್, ಇವರು ಮಂಗ್ ಶಿಂಗ್ಜೋ ಅಂತ. ಅವರು ತಮ್ಮ ವಿದ್ಯಾರ್ಥಿಗಳ ಜೊತೆಗೆ ಇಲ್ಲಿಗೆ ಬಂದಿದ್ದಾರೆ, ಮತ್ತೆ ಮಾರ್ಷಲ್ ಆರ್ಟ್ಸ್ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತಾರೆ. ಮಾರ್ಷಲ್ ಆರ್ಟ್ಸ್ ನಿಂದ ಮನಸ್ಸು ದೇಹ ಫಿಟ್ ಆಗುತ್ತೆ. ಎಲ್ಲ ಸ್ಟೂಡೆಂಟ್ಸ್ಗೂ ಇದು ಅವಶ್ಯಕತೆ ಇದೆ. ಬನ್ನಿ ಹಾಗಾದ್ರೆ ನೋಡೋಣ ಇವರ ಕಲೆಯನ್ನ. ಮಂಗ್ ಶಿಂಗ್ಜೋ, ಪ್ಲೀಸ್ ಸ್ಟಾರ್ಟ್. ಮಾನ್ಶು ನನ್ನ ಫೇವ್ರೆಟ್ ಮತ್ತೆ ತುಂಬಾನೇ ಬೆಸ್ಟ್ ಆಗಿರೋ ಸ್ಟೂಡೆಂಟ್. ಅವನು ನಿಮ್ಮೆಲ್ಲರಿಗೂ ಕೂಡ ಮಾರ್ಷಲ್ ಆರ್ಟ್ ನ ಡೆಮೋನ್ಸ್ಟ್ರೇಷನ್ ತೋರಿಸ್ತಾನೆ. ನಾನು ಕೂಡ ಅದನ್ನೇ ಕೇಳಬೇಕು ಅಂದ್ಕೊಂಡೆ, ಗೂಂಡಾಗಳ ಮೇಲೆ ಹೇಗೆ ಅಟ್ಯಾಕ್ ಮಾಡೋದು ಅಂತ. ಸರಿ ಇನ್ಸ್ಪೆಕ್ಟರ್, ನಾನು ಹೇಳ್ತೀನಿ, ಆದ್ರೆ ಈಗ ನೀವು ಡೆಮೋನ್ಸ್ಟ್ರೇಷನ್ ನೋಡಿ. ಇವನ್ ಕೈ ಯಾಕೆ ಎತ್ತಿದಾನೆ? ಇಷ್ಟ ದೊಡ್ಡ ಮರದ ದಿಮ್ಮಿಗೆ ಅವ್ನು ಹೊಡಿತಾನಾ? ಹಾಗೆ ಅನ್ನಿಸ್ತಾ ಇದೆ, ಅದು ಆ ಮರದ ತುಂಡನ್ನ ಮುರಿತಾರೆ ಅಂತ. ಲಡ್ಡು ಸಿಂಗ್ ಸರ್, ಈ ಮರದ ದಿಮ್ಮಿ ಡೂಪ್ಲಿಕೇಟ್ ಇರ್ಬೋದು, ನಿಜವಾದ ಮರದ ದಿಮ್ಮಿನ ಯಾರಾದ್ರೂ ಕೈಯಿಂದ ಮುರಿಯಕ್ ಸಾಧ್ಯನಾ? ನೀವೇ ಹೇಳಿ. ನೀನು ಸರಿಯಾಗಿ ಹೇಳ್ತಾ ಇದೀಯಾ. ಲಡ್ಡು ಸಿಂಗ್ ಸರ್, ಇನ್ನೊಂದ್ ಮರದ ದಿಮ್ಮಿನ ಇಟ್ಟಿದ್ದಾರೆ. ಆ ಮರದ ದಿಮ್ಮಿನ ನೀವು ಮುರಿದ್ಬಿಟ್ಟು ನಿಮ್ ಶೌರ್ಯ ತೋರಿಸಿ. ನಿಮ್ ಪೊಲೀಸ್ ಟ್ರೈನಿಂಗ್ ಅಲ್ಲಿ ಈ ತರದ್ ನೀವ್ ಎಷ್ಟ್ ಮುರಿದಾಕಿರ್ತೀರಾ ಅಲ್ವಾ? ಯಾಕಾಗ್ಬಾರ್ದು, ಇದ್ರಲ್ಲೇನಿದೆ, ನಾನ್ ಚಿಟ್ಕೆ ಹೊಡೆಯೋದ್ರಲ್ಲಿ ಒಡ್ದು ಹಾಕ್ಬಿಡ್ತೀನಿ. ಓಕೆ? ಹೌದಾ? ಹಾಗಾದ್ರೆ ಮುರಿದ್ ತೋರಿಸಿ. ಇಲ್ಲಿ ಯಾವ ವಸ್ತುಗಳು ನಕಲಿ ಅಲ್ಲ, ಎಲ್ಲವೂ ಕೂಡ ಅಸಲಿನೇ. ಆಮೇಲೆ ನೀವೆಲ್ಲ ಮುಂದೆ ನೋಡಿ.
ನಾನೇ ಬೆಸ್ಟ್ ನಾನೇ ಬೆಸ್ಟ್ ನೀವೇನೋ ಮರದಿ ಮೀನಾ ಮುರಿಬಹುದು ಆದ್ರೆ ನಮ್ ಶಿವನ ನೀವು ಫೈಟಿಂಗಲ್ಲಿ ಸೋಲ್ಸ್ಬಿಡಿ ಅವನೇ ಬೆಸ್ಟ್. ಹನ್ಶು ಇಸ್ ದ ಬೆಸ್ಟ್. ಇಲ್ಲ ಈ ತರ ಮಾಡ್ಬೇಡಿ, ಅವರು ನಮ್ಮ ಗೆಸ್ಟ್, ಅವ್ರಿಗೆ ಈ ತರ ಅವಮರ್ಯಾದೆ ಮಾಡಬಾರ್ದು. ಹಾಗಾದ್ರೆ ಫೈಟ್ ನಡೀಲಿ, ನಾನ್ ಚಾಲೆಂಜ್ ಮಾಡ್ತೀನಿ. ಹನ್ಶು ಏನ್ ಮಾಡ್ತಾ ಇದೀಯ? ಇಲ್ಲ, ನಿಮ್ ಜೊತೆ ಫೈಟ್ ಮಾಡೋದಕ್ಕೆ ನನ್ಗೆ ಇಷ್ಟ ಇಲ್ಲ. ನನಗ್ ಸ್ವಲ್ಪ ಫೈಟಿಂಗ್ ಬರುತ್ತೆ ಅಷ್ಟೇ. ನೀವೆಲ್ಲ ಬೆಸ್ಟ್ ಇದ್ದೀರಾ. ಓ, ಚಾಲೆಂಜ್ ನೋಡ್ ಹೆದರ್ಕೊಂಡ್ರ? ಈ ನಗರದ ಜನ ಎಷ್ಟು ಹೆದ್ರು ಪುಕ್ಲಪ್ಪ. ಇವಾಗ ಗೊತ್ತಾಯ್ತಾ? ಹನ್ಶು ಇಸ್ ದ ಬೆಸ್ಟ್. ನಾವ್ ನಗರದವರು ಹೆದ್ರು ಪುಕ್ಲ ಅಲ್ಲ, ಚಾಲೆಂಜ್ ಅಕ್ಸೆಪ್ಟ್ ಮಾಡ್ತೀವಿ. ರೇವಾ, ಈ ತರ ಮಾಡ್ಬೇಡ ನೀವು. ಇಲ್ಲ ಶಿವ, ಇದು ನಮ್ ನಗರದ ಮರ್ಯಾದೆ ಪ್ರಶ್ನೆ. ಹಾಗಾಗಿ ಶಿವ, ನಾವೀಗ ಚಾಲೆಂಜ್ ನ ಅಕ್ಸೆಪ್ಟ್ ಮಾಡ್ಲೇಬೇಕು. ನಾವು ಚಾಲೆಂಜ್ ನ ಅಕ್ಸೆಪ್ಟ್ ಮಾಡಿದೀವಿ. ಓಶೋ ಶಿವ ಫೈಟ್ ಮಾಡ್ತಾರೆ. ಶಿವ, ಈಗ ಚಾಲೆಂಜ್ ಶುರುವಾಗಿದೆ ಅಂದ್ರೆ ಏನೂ ತೊಂದರೆ ಇಲ್ಲ. ಈಗ ಎಲ್ಲರ ಮುಂದೆನೂ ಡೆಮಾನ್ಸ್ಟ್ರೇಷನ್ ಶುರುವಾಗುತ್ತೆ. ನೋಡೋಣ ನಮ್ಮ ಮತ್ತೆ ನಿಮ್ಮ ಫೈಟ್ ನಡುವೆ ಯಾವ ರೀತಿಯ ವ್ಯತ್ಯಾಸ ಇದೆ ಅಂತ, ಅದು ಗೊತ್ತಾಗುತ್ತೆ. ಹೋಗಿ ಫೈಟ್ ನ ತಯಾರಿ ಮಾಡ್ಕೊಳ್ಳಿ. ನಾನಿನ್ನ ಬಿಡೋದಿಲ್ಲ. ಶಿವ, ನಾನ್ ಈ ರೀತಿ ಕರಾಟೆ ಭಂಗಿಗಳನ್ನ ಪ್ರದರ್ಶನ ಮಾಡ್ತೀನಿ. ಶಿವ, ನಾನು ನಿನಗೆ ಟ್ರೈನಿಂಗ್ ಮಾಡ್ತೀನಿ. ಯಾಕಂದ್ರೆ ನಮ್ಮ ಟೆಕ್ನಿಕ್ಗೂ ನಿನ್ನ ಟೆಕ್ನಿಕ್ಗೂ ತುಂಬಾನೇ ವ್ಯತ್ಯಾಸ ಇದೆ. ಅದರಿಂದ ನಮ್ಮ ಟೆಕ್ನಿಕ್ ನಿನಗೆ ಹೇಳ್ಕೊಡ್ತೀನಿ. ಸರ್, ಅವರು ನಿಮ್ಮ ಸ್ಟೂಡೆಂಟ್ಸ್, ಮತ್ತೆ ನೀವು ನನಗೆ ಯಾಕೆ ಟ್ರೈನ್ ಮಾಡ್ತಿದ್ದೀರಾ? ಅವ್ರು ಏನಾದ್ರೂ ಸೋತೋದ್ರೆ ನಿಮ್ಗೇನೆ ಅವಮರ್ಯಾದೆ ಆಗೋದು. ಇಲ್ಲ, ನಾನು ಅವನಿಗೆ ಎಲ್ಲನೂ ಕಲಿಸ್ಕೊಟ್ಟಿದ್ದೀನಿ. ಆದ್ರೆ ಒಂದನ್ನು ಮಾತ್ರ ಕಲಿಸ್ಕೊಡಕ್ಕಾಗ್ಲಿಲ್ಲ. ಅದೇನೆ ಒಳ್ಳೆತನ, ಹಂಬಲ್ನೆಸ್. ಅವ್ರಿಗೆಲ್ಲರಿಗೂ ಅಹಂಕಾರ ಅನ್ನೋದು ಬಂದ್ಬಿಟ್ಟಿದೆ. ನಾನು ಮಾರ್ಕೆಟ್ನಲ್ಲಿ ಫೈಟ್ ನೋಡಿದಾಗ ನನಗೆ ಗೊತ್ತಾಗೋಯ್ತು, ನನ್ನ ಸ್ಟೂಡೆಂಟ್ಸ್ಗಳ ಅಹಂಕಾರನ ನೀನೇ ಮುರಿಯೋದಕ್ಕೆ ಸಾಧ್ಯ ಅಂತ. ಥ್ಯಾಂಕ್ ಯು ಸರ್, ನನ್ನ ಮೇಲೆ ನಿಮ್ಮ ನಂಬಿಕೆ ಇಟ್ಟಿದ್ದಕ್ಕೆ. ಏನು ಪ್ರಾಕ್ಟೀಸ್ ಹೇಗೆ ನಡೀತಿದೆ? ನಿಮ್ಮ ಫ್ರೆಂಡ್ಗೆ ನಮ್ಮ ಬಾಸ್ ಹೊಡಿತಾರಲ್ಲ, ಅವಾಗ ಗೊತ್ತಾಗುತ್ತೆ ನಿಮ್ಗೆ. ನಮ್ ಗೆಳೆಯ ನೀನೇ ನೋಡಿಯೋದು, ನಾವಿಬ್ರೆ ನಿಮ್ಮನ್ನ ಹೊಡಿತೀವಿ. ನೀವ್ ಹೊಡಿತೀರಾ? ನಿಮ್ಮಿಬ್ರು ನಾನು ಇಲ್ಲೇ ಹೊಡೆದಾಕ್ಬಿಡ್ತೀನಿ. ನಿಲ್ಲಿ, ಸಾಕು. ನೀವೆಲ್ಲ ಫೈಟಿಂಗ್ ಅಲ್ಲಿ ಸ್ಪೀಡ್ ಆಗಿರ್ಬೋದು, ಆದ್ರೆ ರನ್ನಿಂಗ್ ಅಲ್ಲಿ ಸ್ಪೀಡ್ ಆಗಿದ್ದೀರಾ? ಸಾಧ್ಯನೇ ಇಲ್ಲ. ನೀವೆಲ್ಲ ಮಕ್ಳನ್ನ ಹಿಡಿಯಕ್ ಆಗ್ತಿಲ್ಲ. ಟ್ರೈನಿಂಗ್ ಅಲ್ಲಿ ಇದನ್ನ ನಾ ಹೇಳ್ಕೊಟ್ಟಿದ್ದು. ಅರೇ ಬಾಸ್, ಅವ್ರು ನಿಂತ್ಕೊಂಡ್ರೆ ಹಿಡಿಬೋದು ತಾನೆ? ಏನ್ ಮಾಡ್ತಾ ಇದೀರಾ? ಏನ್ ಮಾಡ್ತಾ ಇದೀರಾ ನೀವು? ನಿಮ್ಮೆಲ್ರೂ ತಗೊಂಡೋಗಿ ಜೈಲಲ್ಲಿ ಹಾಕ್ಬಿಡ್ತೀನಿ. ನಮ್ ಹುಡುಗರನ್ನ ಯಾಕೆ ಹೊಡಿತಾ ಇದ್ದೀರಾ ನೀವು? ಚಾಲೆಂಜ್ ಮಾಡಿರೋ ದಿನ ಫೈಟ್ ಮಾಡೋದಕ್ ಬನ್ನಿ. ನಡೀರಿ ನಡೀರಿ, ಇಲ್ಲಿಂದ ಹೋಗಿ. ಹೋಗ್ಬಿಟ್ಟ ಶಿವ ಏನ್ ಮಾಡ್ತಿದ್ದಾನಂತ ನೋಡ್ಕೊಂಡ್ ಬನ್ನಿ. ಅವನ್ನ ಹಿಡ್ಕೊಂಡು ಇಲ್ಲಿ ಬನ್ನಿ. ಹಾ ಬಾಸ್,
ನೀವೆಲ್ಲಿ ಮತ್ತೆ ಆ ಹುಡ್ಗ ಎಲ್ಲಿ? ನೀವು 48 ಶಾಲಿನಲ್ಲಿ ಟ್ರೈನಿಂಗ್ ಮಾಡಿದೀರಾ, ಮತ್ತೆ ಅವನೆಲ್ಲಿ ಏನು ಮಾಡಿಲ್ಲ. ಹಾ ಇವನ್ನ ಇಲ್ಲಿ ಕರ್ಕೊಂಡ್ ಬನ್ನಿ, ಅವನ್ನ ಇಲ್ಲೇ ಹೊಡಿಯೋಣ. ಅವಾಗ ಫೈಟಿಂಗ್ ಮಾಡೋಕ್ ಬರೋದಿಲ್ಲ. ಎಲ್ಲಾರ್ ಮುಂದೆ ಅವಮಾನ ಆಗ್ಬೇಕು. ನನ್ನ ಸಾರಿ ಅಂತ ಕೇಳ್ಬಿಟ್ಟು ನಾನೇ ಬೆಸ್ಟ್ ಅನ್ಬೇಕು. ಬಾಸ್, ಈಗ್ಲೇ ಹೋಗ್ತೀವಿ. ದೊಡ್ಡ ಫೈಟರ್ ಅಂತೆ ಇವನು. ಆನ್ ಶೋಗೆ ಚಾಲೆಂಜ್ ಮಾಡ್ತಾನಂತೆ. ಹಿಡ್ಕೊಂಡ್ ನಡೀರಿ ಇವನ್ನ. ಅಯ್ಯೋ, ಇದು ಏನಾಗ್ತಿದೆ ಇಲ್ಲಿ? ಅಜ್ಜಿ, ಇವರು ಶಿವನ ಹಿಡ್ಕೊಂಡು ಹೋಗ್ಬೇಕಂತಿದ್ದಾರೆ. ಹೌದಾ? ಈಗ ಅವರಿಗೆ ಮಜಾ ತೋರಿಸ್ತೀನಿ. ಇದ್ಯಾವ ತರ ಫೈಟಿಂಗ್? ಮಗು, ಇದು ರಾಗದ ಫೈಟು. ಈ ರಾಗ ಫೈಟಿಂಗ್ ಏನು? ಇದಂತೂ ನಮ್ಗೆ ಹೇಳೇ ಕೊಟ್ಟಿಲ್ಲ. ಅಯ್ಯೋ, ನೀವೇನು ಕೊಡ್ತಿದ್ದೀರಾ? ಇಷ್ಟು ವಯಸ್ಸಾದವ್ರ ಹತ್ರ ಹೆದರ್ತಿದ್ದೀರಾ? ಮೊದ್ಲು ನೋಡು ಆ ತಾತ ಏನ್ ಮಾಡ್ತಿದ್ದಾರೆ ಅಂತ. ಅಯ್ಯೋ, ಏನಿದು? ಥ್ಯಾಂಕ್ ಯು ತಾತ, ಕರೆಕ್ಟ್ ಟೈಮಿಗೆ ಬಂದಿದ್ದೀರಾ. ಶಿವ, ಇವರೆಲ್ಲ ಯಾರು? ಏನಿಲ್ಲ ಅಜ್ಜಿ, ಇವರ ಬಾಸ್ ಜೊತೆಗೆ ನಾಳೆ ನನ್ನ ಹತ್ರ ಫೈಟ್ ಇದೆ. ಮತ್ತೆ ಇವ್ರಿಗೆ ನಾನು ನಾಳೆ ಫೈಟ್ ಆಡೋದು ಇಷ್ಟ ಇಲ್ಲ. ಅದಕ್ಕೆ ನನ್ನ ಹಿಡಿಯೋಕ್ ಬಂದಿದ್ರು. ಪರವಾಗಿಲ್ಲ, ನಾನಂತೂ ಫೈಟ್ ಮಾಡೋದೇ. ಸಿಂಗ್ ಸರ್, ಟ್ರೈನಿಂಗ್ ಹೇಗ್ ನಡೀತಾ ಇದೆ? ಹೇಗ್ ಟ್ರೈನಿಂಗ್ ನಡೀತಾ ಇದೆ ಅಂದ್ರೆ ಟೇಬಲ್ ಮೇಲೆ ನಿಂತ್ಕೊಂಡು ಹೀಗೆ ಪಂಚು, ಹೀಗೆ ನೋಡು. ಟೇಬಲ್ ಮುರಿದು ಹೋಯ್ತು. ನಾನ್ ಕಲ್ತ್ಬಿಟ್ಟೆ. ಟೇಬಲ್ ಹೊಡೆದಾಗ್ದೆ, ಕಲ್ತ್ಬಿಟ್ಟೆ. ಅಯ್ಯೋ, ಇದೆಲ್ಲ ಹೇಗಾಯ್ತು ಸಾರ್? ಜಯರಾಮ, ಈಗ ನೋಡು, ಕುರ್ಚಿನ ಹೊಡೆದಾಕ್ ಬಿಡ್ತೀನಿ. ಟೇಬಲ್ ಒಡೆದು ಹೋಯ್ತು, ಆದ್ರೆ ಕುರ್ಚಿ ಯಾಕೆ ಒಡೆದು ಹೋಗ್ಲಿಲ್ಲ? ಆ ಲಡ್ಡು ಸಿಂಗ್ ಸರ್, ಟೇಬಲು ತುಂಬಾ ಹಳೇದಾಗಿತ್ತು, ಈ ಕುರ್ಚಿ ತುಂಬಾ ಹೊಸದು, ಅದಕ್ಕೆ. ಜಯರಾಮ, ಅಂಶು, ಒಳ್ಳೇದಕ್ಕೆ ಹೇಳ್ತೀನಿ, ನೀನ್ ಫೈಟ್ ಮಾಡ್ಬೇಡ. ಯಾಕೆ ಫೈಟ್ ಮಾಡ್ಬಾರ್ದು? ಯಾಕಂದ್ರೆ ನಾವಿಲ್ಲಿಗೆ ಅತಿಥಿಗಳು. ನಮ್ಗೆ ಮರ್ಯಾದೆ ಎಲ್ಲಿವರೆಗೂ ಇರುತ್ತಂದ್ರೆ ನಮ್ಮ ಸೀಮಿತದಲ್ಲಿ ನಾವ್ ಇರೋವರೆಗೂ ಮಾತ್ರ. ನಾವ್ ಇಲ್ಲಿಗೆ ಬಂದು ಇಲ್ಲಿಯವ್ರ ಜೊತೆನೆ ಜಗಳ ಆಡಿದ್ರೆ ಇಲ್ಲಿಯವ್ರಿಗೆ ಇಷ್ಟ ಆಗೋದಿಲ್ಲ. ಇಲ್ಲ, ಅವ್ನು ನನ್ ಜೊತೆ ಚಾಲೆಂಜ್ ಮಾಡಿದಾನೆ, ನಾನ್ ಫೈಟ್ ಮಾಡೇ ಮಾಡ್ತೀನಿ. ಅವನು ಪ್ರಚೋದಿಸ್ಲಿಲ್ಲ,
ನಿನ್ನೊಳಗಡೆ ಇರೋ ಅಹಂಕಾರ ನಿನ್ನನ್ನ ಪ್ರಚೋದಿಸ್ತಾ ಇದೆ. ಈ ನಿನ್ನ ಸ್ನೇಹಿತರು ನಿನ್ನ ತಲೆ ಕೆಡಿಸ್ತಾ ಇದ್ದಾರೆ. ನನಗ್ ಗೊತ್ತು ನೀನೊಬ್ಬ ಒಳ್ಳೆ ಫೈಟರ್ ಅಂತ, ಆದ್ರೆ ಯಾರು ಒಳ್ಳೆ ಫೈಟರ್ ಆಗಿರ್ತಾರೋ ಅವ್ರಿಗೆ ಅಹಂಕಾರ ಇರೋದಿಲ್ಲ. ಇಲ್ಲ, ನಾನು ಅವನ್ಗೆ ಫೈಟಿಂಗ್ ಅಂದ್ರೆ ಏನಂತ ತೋರ್ಸ್ಕೊಡ್ತೀನಿ. ಮಾಸ್ಟರ್, ನೀವು ಚಿಂತೆ ಮಾಡ್ಬೇಡಿ, ಇದು ನಿಮ್ ಮರ್ಯಾದೆ ಪ್ರಶ್ನೆ. ಈ ನಿಮ್ ಶಿಷ್ಯ ಯಾವತ್ತೂ ಸೋಲೋದಿಲ್ಲ. ನೀನು ನನ್ನ ಮರ್ಯಾದೆ ಬಗ್ಗೆ ತಲೆ ಕೆಡಿಸ್ಕೋಬೇಡ. ನೀನು ನಿನ್ನ ಮರ್ಯಾದೆಗೋಸ್ಕರ ಜಗಳ ಆಡು. ನನ್ನ ಬಗ್ಗೆ ನೀನು ಏನು ತಲೆ ಕೆಡಿಸ್ಕೋಬೇಡ. ಈಗ್ಲೂ ಹೇಳ್ತಾ ಇದ್ದೀನಿ, ನೀನೇನಾದ್ರೂ ಸೋತೋಗ್ಬಿಟ್ರೆ ನೀನು ಖಂಡಿತ ಸೋಲ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನಿನಗೆ ತುಂಬಾನೇ ಅಪಮಾನ ಆಗುತ್ತೆ. ಇಲ್ಲ, ನಾನ್ ಯಾರ ಕೈಯಿಂದನೂ ಸೋಲೋದಿಲ್ಲ. ಐ ಆಮ್ ದ ಬೆಸ್ಟ್ ಫೈಟರ್. ನಾನ್ ನಿಮ್ ಕಡೆಯಿಂದ ಟ್ರೈನಿಂಗ್ ತಗೊಂಡಿರೋದು. ಆದ್ರೆ ನೀನು ಸಹನಶೀಲತೆ, ಹಂಬಲ್ನೆಸ್, ಒಳ್ಳೆದನ್ನ ಯಾವುದನ್ನು ಕಲ್ತಿಲ್ಲ. ಬಹುಶಃ ಶಿವ ನಿನಗೆ ಕಲಿಸಬಹುದು. ಹೋಗು, ಒಳ್ಳೆದಾಗ. Yeah, Shiva! Get up, Shiva! Enagala ederu, Shiva! Come on! Yeah, Shiva! Go! Yes, you can do it! Come on, Shiva! 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 Bega! Shiva! Hurry up now! Bidbeda! Hurry! Soltu! Yes, come on, Shiva! Super! Shiva! 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 Yes! Yes! You're doing good, Shiva! Come on, Shiva! Yes! Super Shiva! Yeah! Yeah, Shiva! Shiva! Yeah, Shiva! Yes! Yeah! Haha! Ange hodi! Age hodi! Yes! Yeah! Haha! Yes, Shiva! You're doing well! Yes! Come on, Shiva! And show us all for Shiva! Yeah! Haha! Yes, Shiva! Go do it! Yeah! Honshu! Shiva! Yeah, Shiva! Yes! Yeah! Yeah! Haha! Yes, Shiva! You're doing well! Yes! Come on, Shiva! And show us all for Shiva! Come on, Shiva! And show us all for Shiva! Yeah! Shiva get pita! Shiva get pita! ಹನ್ಶು, ದೊಡ್ಡತನ ತೋರಿಸಿ ಶಿವನ್ಗೋಗಿ ಶೇಕ್ ಹ್ಯಾಂಡ್ ಮಾಡು. ನಾನ್ ನನ್ ಸೋಲ್ನ ಒಪ್ಕೊಳ್ತೀನಿ. ಶಿವ, ಯು ಆರ್ ದ ಬೆಸ್ಟ್ ಫೈಟರ್. ಇವತ್ತು ನಿನ್ನ ಅಹಂಕಾರನ ಮುರಿದ್ಬಿಟ್ಟೆ. ಇಷ್ಟು ದಿವಸ ನಾನೇ ಎಲ್ಲಾರ್ಕಿಂತ ಬೆಸ್ಟ್ ಅಂತ ಅನ್ಕೊಳ್ತಿದ್ದೆ, ಆದ್ರೆ ನೀನು ಇವತ್ತು ಪ್ರೂವ್ ಮಾಡಿದ್ಯಾ ನೀನು ಒನ್ ಆಫ್ ದ ಬೆಸ್ಟ್ ಅಂತ. ಇಲ್ಲ, ನೀವೇನೆ ತುಂಬಾ ಒಳ್ಳೆ ಫೈಟರ್ ನಿಜವಾಗ್ಲು. ಆದ್ರೆ ನೀವು ಕೋಪದಿಂದ ಆಡ್ತಾ ಇದ್ರಿ. ಅಕಸ್ಮಾತ್ ನೀವೇನಾದ್ರೂ ಶಾಂತಿಯಿಂದ ಆಡಿದ್ದಿದ್ರೆ ನಾನು ಇದರಲ್ಲಿ ಗೆಲ್ಲೋಕೆ ಆಗ್ತಿರ್ಲಿಲ್ಲ ಅಂತ ಅನ್ಸುತ್ತೆ. ಕೋಪದಲ್ಲಿ ಯಾವತ್ತೂ ಒಬ್ಬ ಮನುಷ್ಯ ಒಳ್ಳೆ ಡಿಸಿಷನ್ ತಗೊಳಕ್ ಆಗೋದಿಲ್ಲ, ಅದರಿಂದ ತಪ್ಪುಗಳಾಗೋಗ್ತವೆ. ನೀ ನಿಜ ಹೇಳ್ತಿದ್ಯಾ ಶಿವ? ನೀನು 14 ಚೇಂಬರ್ ಆಫ್ ಶೌಲಿನಲ್ಲಿ ಟ್ರೈನಿಂಗ್ ತಗೊಳ್ಳಿಲ್ಲ, ಆದ್ರೆ ನೀನ್ ನನ್ಗಿಂತ ಒಳ್ಳೆ ಫೈಟರೇ ಆಗ್ತೀಯಾ? ಇಲ್ಲ, ನಾನು ನಿಮ್ಗಿಂತ ಒಳ್ಳೆ ಫೈಟರ್ ಅಲ್ಲ, ನೀವೇ ನನ್ಗಿಂತ ಒಳ್ಳೆ ಫೈಟರ್. ನಾನು ಈ ಸರ್ಗೆ ತುಂಬಾನೇ ಧನ್ಯವಾದ ಹೇಳ್ಬೇಕು. ಇವರು ನನ್ಗೆ ಟ್ರೈನಿಂಗ್ ಕೊಟ್ರು. ನನ್ನ ಉದ್ದೇಶ ಏನಿತ್ತು ಅಂದ್ರೆ ನನ್ನ ಸ್ಟೂಡೆಂಟ್ ಒಳ್ಳೆ ವ್ಯಕ್ತಿ ಆಗ್ಲಿ ಅಂತ. ಶಿವ, ನೀನು ಅದನ್ನ ಮಾಡಿ ತೋರಿಸ್ದೆ. ನನಗೆ ಖುಷಿ ಆಗಿದೆ ನನ್ನ ಟ್ರೈನಿಂಗ್ ಈಗ ಕೆಲಸ ಮಾಡಿದೆ ಅಂತ. ನನಗೆ ನಂಬಿಕೆ ಇದೆ ಹೂನ್ಶು ಒಳ್ಳೆ ಫೈಟರ್ ಜೊತೆಗೆ ಒಳ್ಳೆ ವ್ಯಕ್ತಿನೂ ಆಗ್ತಾನೆ ಅಂತ. Watch India's largest kids library only on Jio Hotstar. Download the app now.